ಉಭಯ ಜಿಲ್ಲೆಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ SLC ಮತ್ತು PUCಯಲ್ಲಿ ಅತ್ಯುತ್ತಮ ಅಂಕವನ್ನು ಪಡೆದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ನಮ್ಮ ನವೋದಯ ಸ್ವಸಹಾಯ ಸಂಘಗಳ ಸದಸ್ಯರ ಮಕ್ಕಳು ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂತವರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ನೀಡುವಂತ ಒಂದು ಅರ್ಥಪೂರ್ಣವಾದಂತ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣಾ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇಂಥ ಒಂದು ಪ್ರತಿಭಾ ಪುರಸ್ಕಾರ ನಿಮ್ಮ ಪ್ರತಿಭೆಗೆ ನಮ್ಮ ಬ್ಯಾಂಕ್ ನಿಮ್ಮನ್ನು ಗುರುತಿಸಿ ಇನ್ನಷ್ಟು ಎತ್ತರಕ್ಕೆ ತಾವು ಬೆಳೆಯಬೇಕು. ಈ ನಿಮ್ಮ ಏನು ಒಂದು ಗುರಿ ಇದೆ ಅದನ್ನು ಮುಟ್ಟಬೇಕು. ಅದಕ್ಕೆ ನಿಮಗೆ ಎಲ್ಲ ಸಮಾಜ ನಿಮ್ಮ ಹಿಂದೆ ಇದೆ ಎಂಬ ಒಂದು ವಿಚಾರವನ್ನು ತಿಳಿಸುವುದಕ್ಕೋಸ್ಕರ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿಯಾಗಿ ಕಾರ್ಯನಿರ್ವಹಿಸಿತು. ವಿದ್ಯಾರ್ಥಿಗಳಿಗೆ ತಮಗೆಲ್ಲ ಒಂದು ಗುರಿ ಇದ್ರೆ ಏನು ಸಾಧನೆ ಮಾಡಬಹುದು ಅಂತ ಹೇಳೋದಕ್ಕೆ ನಮ್ಮ ಎದುರಿರುವಂತ ನಮ್ಮ ಸಹಕಾರಿ ರತ್ನ ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಈ ಬ್ಯಾಂಕ್ ಅನ್ನು ದೇಶದಲ್ಲಿ ರಾಜ್ಯದಲ್ಲಿ ಅದ್ಭುತವಾಗಿ ಒಂದು ಮಾದರಿಯಾಗಿ ಎಲ್ಲರಿಗೂ ಎಲ್ಲರ ಕಣ್ಣು ಸಹಕಾರಿಯತ್ತ ಹರಿಸುವ ರೀತಿ ಬೆಳೆಸಿದಂತ ನಾಯಕ ನಮ್ಮ ರಾಜೇಂದ್ರ ಕುಮಾರ್ ಅವರು ನಿಮ್ಗೆಲ್ಲ ಆದರ್ಶರಾಗಬೇಕು. ನಾವು ಯಾವ ರೀತಿ ಸಾಧನೆಯನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಗುರಿಯನ್ನು ತಲುಪಬಹುದು ಎಂಬುದಕ್ಕೆ ಅವರು ನಮಗೊಂದು ಒಳ್ಳೆಯ ಮಾರ್ಗದರ್ಶನ. ಅವರು ನಮ್ಮ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಿರಂತರವಾಗಿ ನಮ್ಮ ಉಭಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಎಂಬ ಉದ್ದೇಶದಿಂದ ಅವರು ಅಧ್ಯಕ್ಷರಾದ ನಂತರ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಅವರು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ, ಭಾರತ ಸರ್ಕಾರದ ಇಫ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ಹಲವಾರು ಸಹಕಾರ ಸಂಸ್ಥೆಗಳೊಂದಿಗೆ ಬೆಳವಣಿಗೆಗೆ ದೊಡ್ಡ ಶಕ್ತಿ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತ ಇಂದಿನ ಸಮಾರಂಭದ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮದ ರೂವಾರಿ, ನಮ್ಮೆಲ್ಲರಿಗೂ ಆತ್ಮೀಯರಾದಂಥ ಸನ್ಮಾನ್ಯ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡಬೇಕಾದ್ರೆ ಅದಕ್ಕೊಂದು ಅರ್ಹ ವ್ಯಕ್ತಿ ಯಾರು ಅಂತ ನಾವು ಅಧ್ಯಕ್ಷರು ಅವರ ಮನಸ್ಸಲ್ಲಿ ಬಂದಿರುವಂತದ್ದು ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು. ಇವರು ಒಬ್ಬ ರಾಜಕಾರಣಿ ಅಂತ ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಶಿಕ್ಷಣ ಪ್ರೇಮಿ, ಒಂದು ಭವ್ಯವಾದ ನಮ್ಮ ಈ ಜಿಲ್ಲೆಗೆ ಒಂದು ಮೆರುಗು ತರುವ ರೀತಿಯಲ್ಲಿ ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆ ರಾಜ್ಯ ದೇಶಕ್ಕೆ ಮಾದರಿಯಾಗಿ ಆ ಸಂಸ್ಥೆಯನ್ನು ಬೆಳೆಸಿದಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಆ ಸಹ್ಯಾದ್ರಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರಿಗೆ. ಅವರು ಕೇವಲ ಶಿಕ್ಷಣ ಸಂಸ್ಥೆಯನ್ನು ಮಾತ್ರ ಮಾಡಿದಲ್ಲ, ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲೂ ಅದ್ಭುತವಾದಂತ ಕಾರ್ಯಗಳನ್ನು ನಡೆಸಿ ನಮ್ಮ ಉಭಯ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳ ಅವರು ಪರವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ನಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ನೀಡುವ ಬಗ್ಗೆ ಹಾಗೂ ನಮ್ಮ ಜಿಲ್ಲೆಯ ಸಮಸ್ಯೆಯ ಬಗ್ಗೆ ನಿರಂತರವಾಗಿ ಧ್ವನಿ ಎತ್ತುವಂತ ಒಬ್ಬ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರಾದಂಥ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಮ್ಮ ವಿದ್ಯಾರ್ಥಿಗಳನ್ನು ಪ್ರತಿಭೆಗಳನ್ನು ಪುರಸ್ಕರಿಸಲಿಕ್ಕಿದ್ದಾರೆ.
ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ನಾವು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ, ವೇದಿಕೆಯಲ್ಲಿರುವ ನಮ್ಮ ಬ್ಯಾಂಕಿನ ಎಲ್ಲ ಹಿರಿಯ ನಿರ್ದೇಶಕರುಗಳು ಹಾಗೂ ನಮ್ಮ ಬ್ಯಾಂಕಿನ MD ಆದಂಥ ಗೋಪಾಲಕೃಷ್ಣ ಭಟ್ರವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ, ಈಗಾಗಲೇ ನಮ್ಮ ಮುಂದೆ ಭವ್ಯವಾಗಿ ಅದ್ಭುತವಾಗಿ ಒಂದು ನಮ್ಮ ಯೋಗ ಪ್ರದರ್ಶನವನ್ನು 8 ವರ್ಷಗಳಿಂದ ಆ ಮಗು ಸಣ್ಣ ಮಗುವಾದಾಗ ಅಧ್ಯಕ್ಷರು ಆ ಮಗುವಿನ ಪ್ರತಿಭೆಯನ್ನು ನೋಡಿ ನಾವು ಎಲ್ಲ ವಿದ್ಯಾರ್ಥಿಗಳು ಆ ಮಗುವನ್ನು ನೋಡಿ ಯಾವ ರೀತಿಯ ಮಗು ಯೋಗವನ್ನು ಮಾಡ್ತದೆ. ಈಗ ಅವರು ನಮ್ಮ ತನುಷಿ ಪಿತ್ರೋಡಿ ಅವರು ನಮ್ಮ ಮನುಷ್ಯನಿಗೆ ಒಂದು ಯಾವ ರೀತಿ ಮಾಡಲಿಕ್ಕೆ ಯೋಗವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ನಮಗೆ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟವಳು ತನುಷಿ ಪಿತ್ರೋಡಿ ಅವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ವಿಶೇಷವಾಗಿ ನಮ್ಮ ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನು ಗೈದಂತ ಮೊನ್ನೆ ಉಡುಪಿಯಲ್ಲಿ ಈ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ನಮ್ಮ ಉಭಯ ಜಿಲ್ಲೆಗೆ ಗೌರವವನ್ನು ತಂದುಕೊಟ್ಟಂತ ನೃತ್ಯ ವಿದೂಷಿ ದೀಕ್ಷಾ ವಿ ಅವರು ನಮ್ಮ ಎದುರುಗಡೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಿರಂತರವಾಗಿ ನಮಗೆ ಸಹಕಾರ ನೀಡಿ ಈ ಕಾರ್ಯಕ್ರಮ ಇನ್ನೊಬ್ಬರಿಗೆ ಮಾದರಿಯಾಗುವ ರೀತಿಯಲ್ಲಿ ಪಸರಿಸುತ್ತಿರುವಂತ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು, ದೃಶ್ಯ ಮಾಧ್ಯಮದ ಮಿತ್ರರನ್ನು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿಗಳ ಪೋಷಕರನ್ನು, ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳನ್ನು ಎಲ್ಲರನ್ನು ಒಂದೇ ಮಾತಲ್ಲಿ ಸ್ವಾಗತಿಸ್ತಾ, ನಮ್ಮ ಈ ಕಾರ್ಯಕ್ರಮ ನಿಮಗೂ ಒಂದು ಮಾದರಿಯಾಗಲಿ, ಮುಂದೆ ನೀವು ಜೀವನದಲ್ಲಿ ಉನ್ನತ ಸ್ಥಾನವನ್ನೇರಿ ಇನ್ನೊಬ್ಬರಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂತ ಶಕ್ತಿ ಭಗವಂತ ನಿಮಗೆ ಕರುಣಿಸಲಿ ಅಂತ ಹೇಳ್ತಾ, ನಮ್ಮ ಇನ್ನೊಬ್ರು ಭರತನಾಟ್ಯದಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೈದಂತ ವಿದ್ಯಾರ್ಥಿನಿ ರೆಮೋನೋ ಇವೆಲ್ ಪಿರೇರಾ ಅವರು ಕೂಡ ಬಹಳ ದೊಡ್ಡ ಸಾಧನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮುಂದೆ ವಿದ್ಯಾರ್ಥಿ ವೇತನ ಹೌದು. ಆಗ ಬಾರದೇ ಇದ್ದವರು ಸ್ಟೂಡೆಂಟ್ಸ್ ಗಳು ಯಾರಾದ್ರೂ ಇದ್ರೆ ದಯವಿಟ್ಟು ಹೇಳಿ, ಇಲ್ಲಿ ಬಂದು ಬರ್ಬೋದು. ಇದರಲ್ಲಿ 624 ಅಂಕಗಳನ್ನು ಗಳಿಸಿದ್ದಾರೆ. LCR ಇಂಡಿಯನ್ ಹೈಸ್ಕೂಲ್ ಅಲ್ಲಿ ಕಲಿತವರು ಈಗ ಫಸ್ಟ್ PU ಇಂದ್ರಪ್ರಸ್ಥ PU ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರು ದಯವಿಟ್ಟು ಇರಬೇಕು. ಲಾಸ್ಟ್ ಒಂದು ಗ್ರೂಪ್ ಫೋಟೋ ಇದೆ. ಬ್ಯಾಂಕಿನ ಸಿಬ್ಬಂದಿಗಳ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ. ನಿತ್ಯಾನಂದ್ ಎಂ ಇವರ ಮಗಳು ಪ್ರಜ್ಞಾ NS, ಇವರು MSc ಇನ್ ರೆಸ್ಪಿರೇಟರಿ ಥೆರಪಿ
2ನೇ ವರ್ಷ. ನಿತ್ಯಾನಂದ್ ದಯವಿಟ್ಟು ವೇದಿಕೆಗೆ ಬರಬೇಕು. ವಿಶ್ವನಾಥ್ ಶೆಟ್ಟಿ. ವಿಶ್ವನಾಥ್ ಶೆಟ್ಟಿ ಇವರ ಮಗಳು ಖುಷಿ ಶೆಟ್ಟಿ MBBS ಮಾಡ್ತಾ ಇದ್ದಾರೆ, ಸುಬೈ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಸುಜಾತಾ ಭಟ್ ಪಿ, ಇವರ ಮಗಳು ದೀಕ್ಷಾ ಕಾಮತ್ CA ಇಂಟರ್ನ್ಶಿಪ್ ಆಗಿದೆ. ಪದ್ಮನಾಭ್, ಇವರ ಮಗಳು ದಾತ್ರಿ BE ಇಂಜಿನಿಯರಿಂಗ್ 2ನೇ ವರ್ಷ. ಪದ್ಮನಾಭ್. ಸಾನಿಧ್ಯ ರಾವ್ ಅವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಸಾನಿಧ್ಯ ರಾವ್ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮೂಡುಬಿದ್ರೆ. ಸಾನಿಧ್ಯ ರಾವ್ ಇವರು ದಕ್ಷಿಣ ಕನ್ನಡ SSLC ಯಲ್ಲಿ 625ಕ್ಕೆ 625 ಅಂಕಗಳನ್ನು ಗಳಿಸಿದ್ದಾರೆ. ಈಗ ಎಕ್ಸಲೆಂಟ್ PU ಕಾಲೇಜ್ ಮೂಡುಬಿದ್ರೆಯಲ್ಲಿ ಫಸ್ಟ್ PUC ಮಾಡ್ತಾ ಇದ್ದಾರೆ. ಮುಂದಕ್ಕೆ ನವೋದಯ ಗ್ರಾಮ ವಿಕಾಸ್ ಚಾರಿಟಬಲ್ ಟ್ರಸ್ಟ್ ನ 25-26 ವಿದ್ಯಾರ್ಥಿ ವೇತನ ಸಾಂಕೇತಿಕವಾಗಿ 5 ಜನರಿಗೆ ಕೊಡ್ತೇವೆ. ವಂಶಿ ಸದಸ್ಯರ ಹೆಸರು ಧನ್ವಂತಿ, ದಯವಿಟ್ಟು ವೇದಿಕೆ. ಅದಲ್ಲದೆ ಈ ಕರ್ನಾಟಕ ರಾಜ್ಯ ಕಂಡಂತಹ ಅತ್ಯಂತ ಒಬ್ಬ ಪ್ರಭಾವಿ, ಇವತ್ತು ತನ್ನದೇ ಆದ ರಾಜ್ಯ ಸಹಕಾರ ಸಂಘದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಸಾಹೇಬ್ರೆ, ವೇದಿಕೆಯ ಮೇಲೆ ಇರುವಂತಹ ಎಲ್ಲ ದಿಗ್ವಿಜಯರೇ, ಹಾಗೂ ನನ್ನ ಮುಂದಿರುವಂತಹ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳೇ, ಆ ಪ್ರತಿಭಾವಂತ ವಿದ್ಯಾರ್ಥಿಗಳ ಹೆತ್ತವರೇ, ಈ ಕ್ಷಣ ನನಗೂ ಒಂದು ಅವಿಸ್ಮರಕವಾದ ಒಂದು ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮ್ಮೆಲ್ಲರನ್ನ ಅತ್ಯಂತ ಭವ್ಯವಾಗಿ ಸ್ವಾಗತವನ್ನ ತನ್ನ ಯೋಗದ ಮೂಲಕ ಇಡೀ ನಮ್ಮ ತುಳುನಾಡಿನ ಒಂದು ಪರಿಚಯವನ್ನ ನಮಗೆ ಮಾಡಿಕೊಟ್ಟಂತಹ ಒಂದು ಸಣ್ಣ ಮಗು. ನಾನು ಸುಮಾರು 5-6 ವರ್ಷದ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅತ್ಯಂತ ಚಿಕ್ಕ ಮಗುವಾಗಿದ್ದು, ಇವತ್ತು ದೊಡ್ಡವಳಾಗಿದ್ದಾಳೆ, ಬೆಳೆದಿದ್ದಾಳೆ. ಆದರೆ ನಮ್ಗೆಲ್ಲರಿಗೂ ಒಂದು ಸಂಪೂರ್ಣವಾದ ಬಹುಶಃ ತಾವೆಲ್ಲರೂ ನಾನು ನೋಡ್ತಾ ಇದ್ದೆ, ಎಲ್ಲರ ಉಸಿರನ್ನ ನೀವು ಇಟ್ಕೊಂಡಿದ್ರಿ. ಅವಳು ನೋಡ್ತಾ ಇರ್ಬೇಕಾದ್ರೆ ಅವಳು ಮಾಡ್ತಾ ಇರುವಂತ ಒಂದೊಂದು ಯೋಗದ ಭಂಗಿಗಳನ್ನು ನೋಡ್ಬೇಕಾದ ಅಂತ ಮುದ್ದು ಮಗುವಾದಂತ ತನುಶ್ರೀ ಅವರೇ, ತಾವೆಲ್ಲರೂ ಬಹಳ ಸಂತೋಷದಿಂದ ಇಲ್ಲಿದ್ದೀರಾ. ಒಂದು ಮಕ್ಕಳು ಒಂದು ಪ್ರತಿಭಾವಂತ ಮಕ್ಕಳು ಉತ್ತಮ ಅಂಕಗಳನ್ನ ಪಡೆದಿದ್ದಾರೆ. ಪಡೆದಂತ ಮಕ್ಕಳುಗಳನ್ನ ಇವತ್ತು ಗುರುತಿಸಿ ಒಂದು ಪುರಸ್ಕಾರವನ್ನ ಇವತ್ತು ಮಾಡ್ತಾ ಇದ್ದಾರೆ. ರಾಜೇಂದ್ರ ಕುಮಾರ್ ಸರ್ ಅವರು ನಂತರ ಹಲವಾರು ಬಾರಿ ಹೇಳ್ತಾ ಇದ್ರು, ನಾವು ವಿದ್ಯೆಗೆ ಪ್ರೋತ್ಸಾಹವನ್ನ ಕೊಡಬೇಕು, ಮಕ್ಕಳಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಅವ್ರದ್ದು ಇನ್ನೂ ಒಂದು ಮಾತನ್ನ ಅಂತ ಹೇಳಿದ್ರೆ, ಅತ್ಯಂತ ಆರ್ಥಿಕವಾಗಿ ಹಿಂದುಳಿದವರನ್ನ ಗುರುತಿಸಿ ಅವರ ಅಂಕಗಳನ್ನ ತೆಗೆದಿದ್ದಾರೋ ಬಿಟ್ಟಿದ್ದಾರೋ ಅದು ಎರಡನೇದಲ್ಲ, ತೆಗೆದಿದ್ರಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ ಅವರನ್ನ ನಾನು ಗುರುತಿಸಬೇಕು ಅಂತ ಹೇಳಿ ಇವತ್ತು ಅವರನ್ನೆಲ್ಲರನ್ನ ಬಹಳ ಸ್ಪಷ್ಟವಾಗಿ ಗುರುತಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ನೆರೆದಿರುವಂತಹ ಎಲ್ಲ ಪ್ರತಿಭಾವಂತ ಮಕ್ಕಳೇ, ನಿಮಗೆ ಕೇವಲ 3 ವಿಚಾರಗಳನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ವಿದ್ಯಾರ್ಥಿ ಜೀವನಗಳಲ್ಲಿರ್ಬೇಕಾದ್ರ ನಮ್ಮ ಮನುಷ್ಯರಿಗೆ 3 ಸ್ಕಿಲ್ಗಳಿರುತ್ತಂತೆ. ಒಂದು ಅಕಾಡೆಮಿಕ್ ಸ್ಕಿಲ್, ಓದುವಂತ ಒಂದು ಸ್ಕಿಲ್. ನಮಗೆ ಅದು ಎಲ್ಲಿ ತನಕ ಅಂತ ಹೇಳಿದ್ರೆ SSLC ಇರುತ್ತದೆ. ಈಗ ಬಹಳಷ್ಟು ಮಂದಿ 625ಕ್ಕೆ 625 ಅಂಕಗಳನ್ನ ತೆಗೆದ್ರು, 624 ಅಂಕಗಳನ್ನು ತೆಗೆದಿದ್ರು. ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ಅಕಾಡೆಮಿಕ್ ಸ್ಕಿಲ್ ಅಲ್ಲಿ ಬರುವಂಥದ್ದು. ಇವತ್ತು ತಾವು ಅದನ್ನ ಸಾಧನೆಯನ್ನ ಮಾಡಿದಿರ. ಅದೇ PUCಗೆ ಬರ್ಬೇಕಂತ ಹೇಳಿದಾಗ ತಮ್ಮಲ್ಲಿ ಅಕಾಡೆಮಿಕ್ ಸ್ಕಿಲ್ ಜೊತೆ
ಇನ್ನೊಂದು ಅನಾಲಿಟಿಕಲ್ ಸ್ಕಿಲ್ ಅಂತ ಬರುತ್ತೆ. ಆ ಅನಾಲಿಟಿಕಲ್ ಸ್ಕಿಲ್ ಅಂತ ಹೇಳಿದ್ರೆ ನೀವು 600ಕ್ಕೆ 600 ತೆಗೆದಿರ್ತೀರಾ, ಅಥವಾ 599 ತೆಗೆದಿರ್ತೀರಾ, 598 ತೆಗೆದಿರ್ತೀರಾ. ಆದ್ರೆ JEE ಅಥವಾ ನೀಟ್ ಅಥವಾ CET ರ್ಯಾಂಕ್ ನಿಮ್ದು ಎಲ್ಲೋ ಹೋಗಿರ್ತದೆ. ಇನ್ನೊಬ್ರು 575 ತೆಗೆದಿರ್ತಾರೆ, ಅವ್ರಿಗೆ ನಿಮಗಿಂತ ಹೆಚ್ಚಿನ ರ್ಯಾಂಕ್ CET ಬಂದಿರ್ತದೆ. ಇದೇನಪ್ಪಾ ಅಂತ ಹೇಳಿದ್ರೆ ಇದು ಅನಾಲಿಟಿಕಲ್ ಸ್ಕಿಲ್ ಅನ್ನ ತೋರಿಸುತ್ತೆ. ಅನಾಲಿಟಿಕಲ್ ಸ್ಕಿಲ್ ಅಂತ ಹೇಳಿದಾಗ ಬರೀ ನಾವು ಓದೋದಲ್ಲ, ಬರೀ ನಾವು ಓದೋದ್ರ ಜೊತೆ ಅದನ್ನು ಯಾವ ರೀತಿ ಓದಬೇಕು ಮತ್ತೆ ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋದನ್ನ ಅನಾಲಿಟಿಕಲ್ ಸ್ಕಿಲ್ ತೋರಿಸುತ್ತೆ. ನಮ್ಮ ದೈನಂದಿನ ಪರೀಕ್ಷೆಗಳನ್ನ ಅಕಾಡೆಮಿಕ್ ಸ್ಕಿಲ್ ಅಲ್ಲಿ ಆಗುತ್ತೆ. ಆದ್ರೆ JEE, ನೀಟ್ ಮತ್ತೆ CET ಈ ಪರೀಕ್ಷೆಗಳು ತಮ್ಮ ಅನಾಲಿಟಿಕಲ್ ಸ್ಕಿಲ್ ಮುಖಾಂತರ ನಡೆಯುತ್ತೆ. ನಿಮಗೆ ಅಂಕ ಸಿಕ್ಕಿದ್ರು ಅನಾಲಿಟಿಕಲ್ ಸ್ಕಿಲ್ ಅಲ್ಲಿ ನಿಮ್ಮಲ್ಲಿ ಇದ್ರೆ ನಿಮಗೆ ಬಹುಶಃ ನಾನು ನೋಡ್ತಾ ಇದ್ದೆ 600ಕ್ಕೆ 600 ಮಾರ್ಕ್ ಸಿಕ್ಕಿದೆ. ಅವ್ರು ಯಾವುದೋ ಒಂದು ಕಾಲೇಜಿಗೆ ಸೇರಿರ್ತಾರೆ, ಇನ್ನೊಬ್ರು ಯಾರೋ ಅಖಿಲ ಭಾರತ ಮಟ್ಟದಂತಹ ಕಾಲೇಜುಗಳಲ್ಲಿ ಸೇರಿರ್ತಾರೆ, ಕೆಲವರು NIT ಸೇರಿರ್ತಾರೆ, ಕೆಲವರು ಬೇರೆ ಕಾಲೇಜಲ್ಲಿ ಸೇರಿರ್ತಾರೆ. ಅಂತ ಹೇಳಿದ್ರೆ ಅನಾಲಿಟಿಕಲ್ ಸ್ಕಿಲ್ ಅಂತ ಹೋಗ್ತಾರೆ. ಅಕಾಡೆಮಿಕ್ ಸ್ಕಿಲ್ ಆಯ್ತು, ಅನಾಲಿಟಿಕಲ್ ಸ್ಕಿಲ್ ಆಯ್ತು. ಆದ್ರೆ ನಿಮ್ಮ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳ್ಬೇಕಾದ್ರ ನಿಮ್ಗೆ ಟೆಕ್ನಿಕಲ್ ಸ್ಕಿಲ್ ಅಂತ ಒಂದಿರುತ್ತೆ. ಆ ಟೆಕ್ನಿಕಲ್ ಸ್ಕಿಲ್ ಏನಂತ ಹೇಳಿದ್ರೆ ಅದು ನಿಮಗೆ ಮುಂದಿನ ವೃತ್ತಿಪರ ಜೀವನಕ್ಕೆ ಅದು ಬಹಳ ಅತ್ಯವಶ್ಯಕ ಆಗಿರುತ್ತೆ. ನೀವು ಈಗ ರ್ಯಾಂಕ್ ಬಂದಿದ್ದೀರಾ SSLC, PUC ಒಳ್ಳೆ ಕಾಲೇಜಲ್ಲಿ ನೀವು ಅಂಕವನ್ನು ಪಡೆದು ಸೇರಿರ್ತೀರಾ. ಆದ್ರೆ ನಿಮ್ಮ ಡಿಗ್ರಿ ಮುಗಿದಾಗ ನಿಮಗೆ ರ್ಯಾಂಕ್ ಬಂದ್ರು ನಿಮಗೆ ಕೆಲಸ ಸಿಗದಂತಹ ಉದಾಹರಣೆಗಳನ್ನ ನಾವು ಇವತ್ತು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು. ಕಾರಣ ಇಷ್ಟೇ, ಅವರಿಗೆ ಆ ಟೆಕ್ನಿಕಲ್ ಸ್ಕಿಲ್ ಅನ್ನೋದು ಗೊತ್ತಿರೋದಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ನನ್ನ ಹತ್ರ ಕಾರ್ ಲೈಸೆನ್ಸ್ ಇದೆ ಡ್ರೈವಿಂಗ್ ಮಾಡ್ಲಿಕ್ಕೆ, ಆದ್ರೆ ನನಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳಿದ್ರೆ ನೀವು ಯಾರಾದ್ರೂ ಕುತ್ಕೊಳ್ಳಿಕ್ಕೆ ತಯಾರಿದ್ದೀರಾ? ಇಲ್ಲಲ್ಲ, ಡ್ರೈವಿಂಗ್ ಬರಲೇಬೇಕಲ್ಲ. ಹಾಗಾಗಿ ಡ್ರೈವಿಂಗ್ ಅಂತ ಇದೆಯಲ್ಲ ಅದು ಟೆಕ್ನಿಕಲ್ ಸ್ಕಿಲ್. ಆ ಡ್ರೈವಿಂಗ್ ಸ್ಕಿಲ್ ಅನ್ನ ನಾವು ಕಲಿಬೇಕು ಅಂತ ಹೇಳಿದ್ರೆ ಟೆಕ್ನಿಕಲ್ ಸ್ಕಿಲ್. ಇವತ್ತು ಇನ್ನೂ ಒಂದು ಮುಂಚೆ ನಾವೆಲ್ಲ ಹೇಳ್ತಾ ಇದೀವಿ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಹೇಳಿದ್ರು. ನಂತರ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ಸ್ಕಿಲ್ ಕೆಲಸ ಸಿಗ್ಬೇಕು ಅಂತ ಹೇಳ್ತಾ ಇದ್ರು. ಅಂತ ಹೇಳಿದ್ರೆ ಈ ಕಂಪ್ಯೂಟರ್ ಅಲ್ಲೋ ಅಥವಾ ಎಲೆಕ್ಟ್ರಾನಿಕ್ಸ್ ಅಲ್ಲೋ ಅವರಿಗೆ ಸ್ಕಿಲ್ ಬೇಕು ಅಂತ ಹೇಳ್ತಾ ಇದ್ರು. ಆಗ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಸ್ಮಾರ್ಟ್ ಸ್ಕಿಲ್ ಅಂತ ಬಂದಿದೆ. ಈ ಸ್ಮಾರ್ಟ್ ಸ್ಕಿಲ್ ಇರೋರಿಗೆ ಯಾವ ಡಿಗ್ರಿ ಅವಶ್ಯಕತೆ ಇವತ್ತಿಲ್ಲದಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ದಿನದಿಂದ ದಿನಕ್ಕೆ ಯಾವ ರೀತಿ ಇದೆ ಅನ್ನೋದನ್ನ ತಾವುಗಳು ಅಳವಡಿಸಿಕೊಳ್ಬೇಕು. ಹಾಗಾಗಿ ನಿಮ್ಮ ಜೀವನದಲ್ಲಿ ಅಕಾಡೆಮಿಕ್ ಸ್ಕಿಲ್, ಅನಾಲಿಟಿಕಲ್ ಸ್ಕಿಲ್, ಅದೇ ರೀತಿ ಟೆಕ್ನಿಕಲ್ ಸ್ಕಿಲ್ ಇದನ್ನ ನೀವು ಅಳವಡಿಸ್ಕೊಂಡು ಬಂದಿದ್ದೀರಾ. ಆದ್ರೆ ಇವತ್ತು ತಮ್ಮ ಪ್ರತಿಭೆಗಳನ್ನ ಗುರುತಿಸಿ ಬ್ಯಾಂಕ್ನವರು ಇವತ್ತು ಒಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿ ದಿವಂಗತ ಮಲಹಳ್ಳಿ ಶಿವರಾಯರ ಸ್ಮರಣಾರ್ಥಕವಾಗಿ ಇವತ್ತು ನಿಮ್ಮನ್ನವರು ಪರಿಚಯಿಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಗೊತ್ತಿರಬೇಕು ಯಾರಪ್ಪ ಈ ಶಿವರಾಯರು. ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಪ್ರತಿಭಾವಂತರು ನೀವು ಬಂದಿದ್ದೀರಾ, ಅವರ ಸ್ಮರಣಾರ್ಥಕವಾಗಿ ಬಂದು ಇವತ್ತು ಅವರ ಹೆಸರಲ್ಲಿ ಇವತ್ತು ಒಂದು ಅವರು ತಮ್ಮನ್ನೆಲ್ಲ ಪುರಸ್ಕಾರವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ನೋಡ್ಬೇಕು ಯಾರಪ್ಪ ಈ ಶಿವರಾಯರು. ಸುಮಾರು 145 ವರ್ಷಗಳ ಹಿಂದೆ ಈ ಸಹಕಾರ ಬ್ಯಾಂಕಿಗೋಸ್ಕರ ಅವರು ಒಂದು ಜನ್ಮವನ್ನು ಎತ್ತಂತವರ ಹೆಸರನ್ನ ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಇದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಇವತ್ತು ನಿಮ್ಮ ಹತ್ರ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನಿಮ್ಮ ರೋಲ್ ಮಾಡೆಲ್ ಯಾರಪ್ಪ ಅಂತ ಹೇಳಿದ್ರೆ ನೀವು ಯಾರ್ಯಾರ್ದೋ ಹೆಸರುಗಳನ್ನ ಹೇಳ್ತೀರಾ. ಆದ್ರೆ ನಿಮ್ಮ ಜೀವನದಲ್ಲಿ 3 ಜನ ರೋಲ್ ಮಾಡೆಲ್ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಏನು ಸಾಧನೆಯನ್ನು ಮಾಡಿದಂತ ಅಂತಾರಾಷ್ಟ್ರೀಯ ವ್ಯಕ್ತಿಗಳು, ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ಯಾರೆಲ್ಲ ಸಾಧನೆಯನ್ನು ಮಾಡಿದರೆ ಅವರ ಹೆಸರುಗಳನ್ನ, ಇನ್ನೊಂದು ರಾಜ್ಯ ಮಟ್ಟದಲ್ಲಿ ಯಾರೆಲ್ಲ ಮಾಡಿದರೆ ಅವರುಗಳನ್ನ. ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಗಳ ಪರಿಚಯ ಇರದೇ ಇರಬಹುದು, ಅಥವಾ ರಾಜ್ಯ ಮಟ್ಟದ ಪರಿಚಯ ಇರಬಹುದು, ಅಥವಾ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಯಾರೆಲ್ಲ ಪ್ರತಿಭೆಗಳನ್ನ ಇವತ್ತು ಯಾರೆಲ್ಲ ಒಂದು ನಾವು ರೋಲ್ ಮಾಡೆಲ್ ಆಗಿ ತಗೊಳ್ತಾ ಇದೀವೋ ಅವರ ಪರಿಚಯ ನಿಮಗೆ ಇದ್ದೇ ಇರುತ್ತೆ. ಅವರು ಇವತ್ತು ಈ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ತನ್ನ ಕಷ್ಟವನ್ನು ಯಾವ ರೀತಿ ಬರ್ತಿದ್ದಾರೆ. ಇವತ್ತು ಉದಾಹರಣೆಯನ್ನ ನಾನೆಲ್ಲರಿಗೂ ಹೇಳ್ತಾ ಇರ್ತೀನಿ ನಮ್ಮ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಬಗ್ಗೆ. ಅವರು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅಸಾಧಾರಣವಾದಂತ ಇವತ್ತು ಕೆಲಸವನ್ನ ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಅವರೊಬ್ಬರೇ ಸಾಧಿಸಿಲ್ಲ. ಇವತ್ತು 100 ಜನರ
ಬಾಳಿನ ಒಂದು ಬೆಳಕಾಗಿದ್ದಾರೆ ಅವರು. ಬಹಳಷ್ಟು ಜನ ಬ್ಯಾಂಕಿಗೆ ಅಧ್ಯಕ್ಷರಾಗಿದ್ದಾರೆ, ಈಗ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಅಧ್ಯಕ್ಷರಾದ ಮೇಲೆ ಎಷ್ಟು ಬದಲಾವಣೆಗಳನ್ನ ಈ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ತಂದಿದ್ದಾರೆ ಅನ್ನೋದನ್ನ ತಾವುಗಳು ಅವ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಇವತ್ತು ರಾಜೇಂದ್ರ ಕುಮಾರ್ ಅವರ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿರುವಂತ ಅವರನ್ನ ನೀವು ಒಂದು ರೋಲ್ ಮಾಡೆಲ್ ಆಗಿ ನೋಡಿದಾಗ ಬಹುಶಃ ನಮ್ಮ ಒಂದು ಪರಿಚಯ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಿತ್ರರಾದ ದೇವಿ ಪ್ರಸಾದ್ ಅವರು ಹೇಳ್ತಾ ಇದ್ರು ಅವ್ರು ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ, ಅವ್ರಿಗೆ ಯಾವೆಲ್ಲ ಪುರಸ್ಕಾರ ಸಿಕ್ಕಿದೆ ಅಂತ ಹೇಳಿ. ಅಂತ ಪುರಸ್ಕಾರ ಸಿಗಬೇಕಾಗಿದೆ, ಅಂತ ಸಾಧನೆಯನ್ನು ಸಿಗಬೇಕಾಗಿದ್ರೆ ಅವ್ರು ಏನನ್ನ ಮಾಡಿದಾರೆ ಅವ್ರನ್ನ ಹತ್ತಿರದಿಂದ ನೀವು ನೋಡಿ. ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಇರ್ಬೋದು. ಬಹುಶಃ ತನುಶ್ರೀ ಒಂದು ಯೋಗವನ್ನ ಮಾಡ್ತಾ ಇದ್ರು ಅಲ್ವಾ, ಅಂತ ಒಂದು ಭಂಗಿಯನ್ನ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಲ್ವಾ? ಅವಳು ಎಷ್ಟು ಕಷ್ಟಪಟ್ಟಿರ್ಬೋದು ಅವಳ ಜೀವನದಲ್ಲಿ. ಬಹುಶಃ ನನಗೆ ಅನ್ಸುತ್ತೆ ಆ ಮಗು ಊಟ ಮಾಡ್ಬೇಕಂದ್ರೆ 10 ಸಲ ಯೋಚನೆ ಮಾಡುತ್ತೆ, ಎಲ್ಲಿ ನಾನು 100 kg ಜಾಸ್ತಿ ಆದ್ರೆ ಎಲ್ಲಿ ನನಗೆ ಫ್ಯಾಟ್ ಬರ್ತದೋ ಏನಾಗ್ತದೋ ಅಂತ ಹೇಳಿ. ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದಾಗ ಅವ್ರು ಎಷ್ಟೋ ಸ್ಯಾಕ್ರಿಫೈಸ್ ಗಳನ್ನ ಮಾಡ್ಬೇಕಾಗುತ್ತೆ. ಇವತ್ತು 600ಕ್ಕೆ 625 624 ಅಂಕಗಳನ್ನ ತೆಗೆದಿದ್ದಾರೆ ಅಂತ ನಾವು ಬಹಳ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಅವ್ರಿಗೆ 1 ನಿಮಿಷದಲ್ಲ 1 ಗಂಟೆಯಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಬಹುದು. ಆದ್ರೆ 1 ವರ್ಷಗಳ ಕಾಲ ಅವ್ರು ಯಾವ ರೀತಿ ಓದಿದ್ದಾರೆ, ಅವ್ರು ಎಷ್ಟು ನಿದ್ದೆಯನ್ನು ಬಿಟ್ಟಿರ್ಬೋದು, ಅವ್ರು ಎಷ್ಟು ತನ್ನನ್ನ ತಾವು ದಂಡಿಸ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಅಂತ ಒಂದು ಹೆಸರನ್ನ ಮಾಡಿರ್ಬೋದು ಅಂತ ಹೇಳಿ. ಅದೇ ರೀತಿ ನಾನು ನಮ್ಮ 24 ಗಂಟೆ ಬಹುಶಃ 9 ದಿವಸಗಳ ಕಾಲ 217 ಗಂಟೆ ತಾನು ನೃತ್ಯವನ್ನು ಮಾಡಿದೆ ಅಂತ ಆ ಮಗು ಹೇಳ್ತಾ ಇದ್ರು. ನಾನು ಅವ್ರ ಕೇಳಿದೆ, ಅಮ್ಮ ನೀನು ಯಾವ ರೀತಿ ಮಾಡ್ತಾ ಇದ್ದೆ? 217 ಗಂಟೆ ಅಂತ ಹೇಳಿದ್ರೆ ಬಹುಶಃ 10 ದಿನಗಳ ಕಾಲ, 10 ದಿನಗಳ ಕಾಲ ನಿರಂತರವಾಗಿ. ನಮಗೆ 1 ದಿವಸ ನಿದ್ದೆ ಮಾಡ್ಲಿಕ್ಕಾಗುತ್ತಾ? ನಮಗೆ 1 ದಿವಸ ಊಟ ಬಿಡ್ಲಿಕ್ಕಾಗುತ್ತಾ? ಯೋಚನೆ ಮಾಡಿ ಅಂತೆ. ಇವತ್ತು ಆ ಮಗು ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಆ ದೀಕ್ಷಾ ಒಂದು ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಬರೀ 217 ಗಂಟೆಯ ಲೆಕ್ಕವನ್ನು ಹಾಕಬಹುದು. ಆದ್ರೆ 217 ಗಂಟೆಯ ಹಿಂದೆ ಎಷ್ಟು ಗಂಟೆ ಆ ಮಗು ಕೆಲಸ ಮಾಡಿರ್ಬೋದು. ಅದೇ ರೀತಿ ಇನ್ನೊಂದು ಮಗು ಇವತ್ತು ಬಂದಿಲ್ಲ, ಈ ರೆಮನೋ ಇವೆಂಟೋ ಪಿರೇರಾ ಅಂತ ಹೇಳಿ. ಅವಳು 200 ಅಂತ ಹೇಳಿದ್ರೆ ಇವಳು 217 ಗಂಟೆ ಮಾಡಿದ್ರೆ ಅವ್ರು 227 ಗಂಟೆಯನ್ನು ಮಾಡಿದ್ದಾರೆ. 100 ಗಂಟೆ ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ನೃತ್ಯವನ್ನು ಅಷ್ಟು ಹೊತ್ತು ಮಾಡಿದ್ದಾರೆ ಅನ್ಬೇಕಾದ್ರ ಅವರ ಸಾಧನೆಯ ನಾವು ಸಾಧನೆಗಳನ್ನ ಹೇಳ್ಬೋದು. ಅವರ ಸಾಧನೆಯ ಹಿಂದೆ ಇರುವಂತ ಪರಿಶ್ರಮವನ್ನು ನೀವು ನೋಡಿ. ಇವತ್ತೊಬ್ಬ ಮಗು ಐನೈಟಿಗೆ ಸೇರಿದೆ ಅಥವಾ ಯಾವ್ದೊಂದು ಮೆಡಿಕಲ್ ಸೇರಿದೆ ಅಂತ ಹೇಳ್ಬೋದು. ಆದ್ರೆ ಮಗುವಿನ ಹಿಂದಿನ ಪರಿಶ್ರಮವನ್ನು ನಾವು ಯೋಚನೆ ಮಾಡಿ. ಇವತ್ತು ನಾವು ಹೇಳ್ತಾ ಇದ್ವಿ, ರಾಜೇಂದ್ರ ಕುಮಾರ್ ಅವರು ಕಳೆದ 25 ವರ್ಷಗಳಿಂದ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ, 45 ವರ್ಷಗಳಿಂದ ಅವ್ರು ಹೇಳ್ಬೋದು. ಆದ್ರೆ ಅವರ ಹಿಂದಿನ ಪರಿಶ್ರಮವನ್ನು ನಾವು ಯೋಚನೆ ಮಾಡ್ಬೇಕಲ್ವ. ಇವತ್ತು ಇಡೀ ರಾಜ್ಯದಲ್ಲಿ ಇದೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಥಮ ಸ್ಥಾನವನ್ನು ಗಳಿಸಿದೆ ಅಂತ ಹೇಳಿದ್ರೆ ಅವರ ಜೊತೆ ಹಿಂದಿರುವರು ಮಾಡಿರುವಂತ ಪರಿಶ್ರಮಕ್ಕೆ ನಾವು ಬೆಲೆಯನ್ನು ಕೊಡ್ಬೇಕಲ್ಲ. ಹಾಗಾಗಿ ಮಕ್ಕಳೇ, ನಿಮಗೆ ಮುಂದಿನ ದೃಷ್ಟಿಯಲ್ಲಿ ಒಂದು ಗುರಿ ಇರಬೇಕು. ಆ ಗುರಿಯನ್ನ ತಾವುಗಳು ಮುಟ್ಟಬೇಕು ಅಂತ ಹೇಳಿದಾಗ ಅದಕ್ಕೆ ಎಷ್ಟು ಪರಿಶ್ರಮವನ್ನ ತಾವು ಪಡಬೇಕು ಅಂತ ಹೇಳಿದ್ರೆ, ಈಗ 2 ಜನ, ಒಂದು ಆ ತನುಶ್ರೀ ಅವರು, ಇನ್ನೊಂದು ದೀಕ್ಷಾ ಅವರು ಮಾಡಿದ ಪರಿಶ್ರಮದಿಂದ ಅವರು ಈ ಸಾಧನೆಯನ್ನು ಗೈದಿದ್ದಾರೆ. ಇವತ್ತು ತಾವುಗಳು ಒಂದು ಅಂಕಗಳಲ್ಲಿ ಒಂದು ಸಾಧನೆಯನ್ನು ಗೈದಿದ್ದೀರಾ. ಆದ್ರೆ ಮುಂದೆ ತಮ್ಮ ಜೀವನದಲ್ಲಿ ಅದನ್ನ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ, ಅದನ್ನ ತೀರಿಸಬೇಕು ಅಂತ ಹೇಳಿದ್ರೆ ತಾವು ಇನ್ನೂ ಪರಿಶ್ರಮವನ್ನ ಪಡಬೇಕು, ಎಷ್ಟೋ ತ್ಯಾಗಗಳನ್ನ ಮಾಡಬೇಕು. ಮತ್ತೊಮ್ಮೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಕಾರಣ ನನಗೆ ದೇವಿ ಪ್ರಸಾದ್ ಶೆಟ್ಟರು, ನನ್ನ ಆತ್ಮೀಯರು, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಸುಮಾರು ಒಂದು 15-20 ದಿವಸಗಳು, 1 ತಿಂಗಳಿಂದ ನನಗೆ ಹೇಳಿದ್ರು. ನಾನು ಒಪ್ಕೊಂಡು ಬಿಟ್ಟಿದ್ದೆ. ಆದರೆ ಅನಾಚಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಒಂದು ತಂಡವನ್ನ ಲಂಡನ್ಗೆ ಕಳಿಸ್ತಾ ಇದ್ದಾರೆ. 2 ಜನ ಮಂತ್ರಿಗಳು, 2 ಜನ ನಾವು ವೈಸ್ ಚಾನ್ಸಲರ್ಸ್ಗಳು, ಮತ್ತೆ ನಾವು 1-2-3 ಜನ MLAಗಳು. ನಾನು ಆ ತಂಡದಲ್ಲಿದ್ದೆ. ನಾನು ಇವತ್ತು ಬೆಳಗ್ಗೆ 4 ಗಂಟೆಗೆ ನಾನು ಲಂಡನ್ಗೆ ಹೋಗ್ಬೇಕಾಗಿತ್ತು. ನನಗೆ 2-3 ದಿವಸದ ಹಿಂದೆ ಇಲ್ಲಿನ ಬ್ಯಾಂಕಿನ ನಿಮ್ಮ ಗೋಪಾಲಕೃಷ್ಣ ಸರ್ ಬಂದು ನನಗೆ ಇನ್ವಿಟೇಷನ್ ಕೊಟ್ಟಿರೋದು, ಸರ್ ಬರ್ಬೇಕಂತೆ, ನಿಮ್ಮ ಹೆಸರಿದೆ ಅಂತ ಹೇಳಿ. ನಾನು ಒಂದ್ಸಲ ಯೋಚನೆ ಮಾಡಿ ನಾನು ಕೇಳಿದಾಗ ನನಗೆ ಹೇಳ್ತಾ ಇದ್ರು, ಸರ್ ನಿಮ್ಮನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ನೀವೇ ನಿಮ್ಮ ಸ್ವಂತ ಟಿಕೆಟ್ ಅಲ್ಲಿ ದುಡ್ಡು ಹಾಕೊಂಡು ಬರ್ಬೇಕೆ ಹೊರತು ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು 15 ಜನ ಹೋಗ್ತಾ ಇದ್ದೀವಿ, ಟಿಕೆಟ್ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ. ಆದ್ರೆ ಒಂದು ಮಾತು ನನಗೆ ಅನಿಸ್ತಾ ಇತ್ತು, ಇವತ್ತು ನನ್ನ ಹಿತೈಷಿಗಳು, ನನ್ನ ಮಾರ್ಗದರ್ಶಕರು ರಾಜೇಂದ್ರ ಕುಮಾರ್ ಅವರು ಈ ರಾಜ್ಯದ ಈ ಜಿಲ್ಲೆಗೆ, ರಾಜ್ಯಕ್ಕೆ ತನ್ನದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಅತ್ಯಂತ ಮುಖ್ಯವಾಗಿ ಈ ಜಿಲ್ಲೆಯ, ರಾಜ್ಯದ ಪ್ರತಿಭಾವಂತ ಮಕ್ಕಳುಗಳನ್ನ ಇವತ್ತು ಪುರಸ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇವತ್ತು ಎಷ್ಟೋ ಪುಣ್ಯ ಮಾಡಿದ್ದೀವಿ, ಧನ್ಯರಾಗಿದ್ದೀವಿ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ಯಾಕಂದ್ರೆ ಇಷ್ಟೊಂದು ಅಂಕಗಳನ್ನ ಇಷ್ಟೊಂದು ಸಾಧನೆಗಳನ್ನ ಮಾಡಿದಂತ ಒಂದು ಮಕ್ಕಳುಗಳನ್ನ ಮತ್ತೊಂದು ಅವರನ್ನು ಪಡೆದಂತ ಹೆತ್ತವರನ್ನ ಈ ಒಂದು 4 ಗೋಡೆಯ ಮಧ್ಯದಲ್ಲಿ ನೋಡಿಕ್ಕೆ ನಮಗೆ ಸಿಕ್ಕಿದೆಯಲ್ಲ, ಅದು ನಮ್ಮ ಅದೃಷ್ಟ ಅಂತ ಹೇಳಿ ನಾನು ತಿಳ್ಕೊಂಡೆ. ಅದಕ್ಕೆ ನಾನು ಮತ್ತೆ ದೇವಿ ಪ್ರಸಾದ್ ಹೇಳಿದೆ, ಇಲ್ಲ ದೇವಿ ಹೀಗೆ ಹೋಗ್ಲಿಕ್ಕಿದೆ, ಅವು ಆಪುಜಣ್ಣ ಅಧ್ಯಕ್ಷರು ಪಂಡದಾತ ನೀರು ಬರೋಡೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಎಲ್ಲಾ ಕಾರ್ಯಕ್ರಮವನ್ನು ರದ್ದು ಮಾಡಿ ಇವತ್ತು ಬೆಳಗ್ಗೆ 3 ಗಂಟೆಗೆ ಬಂದು ಇಲ್ಲಿಂದ ನೇರವಾಗಿ ನಾನು ವಿಮಾನ ನಿಲ್ದಾಣಕ್ಕೆ ಹೋಗಿ ನಾನು ಇವತ್ತು ಲಂಡನ್ಗೆ ಹೋಗ್ತಾ ಇರುವಂತ ಅಂತ ಹೇಳಿದ್ರೆ, ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ನೀವು ಏನು ಸಾಧನೆಯನ್ನು ಮಾಡಿ ನಿಮ್ಮ ಪರಿಶ್ರಮದಿಂದ ತಮ್ಮ ಸಾಧನೆಯನ್ನು ಮಾಡಿದಿರಲ್ಲ, ನಿಮ್ಮನ್ನು ನೋಡುವಂತಹ ಅಥವಾ ನಿಮ್ಮನ್ನು ಪುರಸ್ಕಾರ ಮಾಡುವಂತ ಒಂದು ಭಾಗ್ಯವೂ ನನಗೆ ಸಿಕ್ಕಿದೆ ಅಲ್ಲ, ನಾನು ಒಬ್ಬ ಭಾಗ್ಯವಂತನೆಂದು ನಾನು ತಿಳ್ಕೊಂಡು ಈ ಅವಕಾಶ ಮಾಡಿಕೊಂಡು ಎಲ್ರಿಗೂ ಒಂದ್ಸಿ ನಾನು 2 ಮಾತಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ನನ್ನನ್ನು ಗುರುತಿಸಿ ಫೆಲಿಸಿಟೇಟ್ ಮಾಡಿದ್ದಕ್ಕೆ. ಅವ್ರು ಹೇಳ್ತಾ ಇದ್ರು ಅವರದ್ದು ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಪೇರೆಂಟ್ಸ್ ಅಂತ. ಇಟ್ ರಿಲೇಟ್ಸ್ ಟು ಮೀ ಆಲ್ಸೋ, ಬಿಕಾಸ್ ನನ್ನ ಪೇರೆಂಟ್ಸು ಕೂಡ ಅದೇ ಥರ ತುಂಬ ಕಷ್ಟಪಟ್ಟು 100 ರೂಪೀಸ್ 25 ರೂಪೀಸಿಗೂ ತುಂಬ ಕಷ್ಟಪಟ್ಟು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಒಂದು ಡ್ಯಾನ್ಸ್ ಭರತನಾಟ್ಯಮಲ್ಲಿ ನನ್ನ ಮಗಳು ಏನಾದರೂ ಒಂದು ಮಾಡಬೇಕು ಅಂತ, ಆ್ಯಂಡ್ ಇವನ್ ಲಿಟಲ್ ರಾಕ್ ಅಂತಹ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನಿಗೆ ಸೇರಿಸಿ ಅಲ್ಲಿ ನನ್ನ ಪೇರೆಂಟ್ಸ್ ಅಲ್ಲೇ ವರ್ಕ್ ಮಾಡೋದು. ಅಪ್ಪ ಡ್ರೈವರ್ ಆ್ಯಂಡ್ ಅಮ್ಮ ಅಲ್ಲೇ ಹಾಸ್ಟೆಲಲ್ಲಿ ವರ್ಕ್ ಮಾಡೋದು. ಇಷ್ಟೆಲ್ಲ ಇದ್ದು ಕೂಡ ಒಂದು ಸಾಧನೆ ಮಾಡಿದ್ದೇನೆ ಅಂದರೆ ಅದೆಲ್ಲ ಕ್ರೆಡಿಟ್ಸ್ ನನ್ನ ಪೇರೆಂಟ್ಸಿಗೆ ಆ್ಯಂಡ್ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡಿಗೆ ಹೋಗ್ತದೆ. ಇಷ್ಟು ಸಪೋರ್ಟ್ ಇಲ್ಲದೆ, ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಏನೂ ಆಗೋದಿಲ್ಲ. ಇಲ್ಲೆಲ್ಲ ಕೂತಿದ್ದೀರಿ ಪೇರೆಂಟ್ಸ್, ಖಂಡಿತ ಗೊತ್ತಿದೆ ಎಲ್ಲರೂ ತುಂಬ ಕಷ್ಟಪಡ್ತಾ ಇರ್ತೀರಿ ಮಕ್ಕಳಿಗೋಸ್ಕರನೇ. ನನಗೆ ಸ್ಟಾರ್ಟಿಂಗ್ ಗೊತ್ತಾಗ್ತಾ ಇರಲಿಲ್ಲ, ಯಾಕೆ ನನ್ನ ಅಮ್ಮ ನಂಗೆ ಅಷ್ಟು ಫೋರ್ಸ್ ಮಾಡ್ತಾರೆ, ಡ್ಯಾನ್ಸ್ ಕ್ಲಾಸಿಗೆ ಹೋಗು, ದುಡ್ಡು ಕೊಟ್ಟಿದೆ, ಹೋಗು 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 ಅಂತ. ಬಟ್ ಆ 1 ರೂಪೀಸಿಗೂ ಅವ್ರು ಪಟ್ಟ ಕಷ್ಟ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಚಿಕ್ಕವಳಿರುವಾಗ. ಯಾವಾಗ ಅರ್ಥ ಆಯಿತು, ನಾನು ಆವಾಗ ಡಿಸೈಡ್ ಮಾಡಿದೆ, ಇದರಿಂದನೇ ನಾನು ಏನಾದರೂ ಒಂದು ಸಾಧನೆ ಮಾಡಿ ನನ್ನ ಪೇರೆಂಟ್ಸನ್ನು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ. ಮಾಡಿದ್ದೇನೆ 216 hours. ಬ್ಲೆಸ್ಸಿಂಗ್ಸ್, ನಮ್ಮ ದೇವರದ್ದು ಬ್ಲೆಸ್ಸಿಂಗ್ಸ್, ನನ್ನ ಪೇರೆಂಟ್ಸಿದ್ದು ಬ್ಲೆಸ್ಸಿಂಗ್ಸ್, ಅವರದ್ದು ಹಾರ್ಡ್ ವರ್ಕ್, ನನ್ನ ಹಾರ್ಡ್ ವರ್ಕ್, ಅವ್ರ ಹಾರ್ಡ್ ವರ್ಕ್ ಮುಂದೆ ಏನೂ ಇಲ್ಲ ಆ್ಯಕ್ಚುಲಿ. ಅವರು ನಾನು ಹುಟ್ಟಿದಾಗಿನಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಟೈಮ್ ಇದ್ದಾಗ ಸ್ಯಾಟರ್ಡೆ ಸಂಡೇ ಡ್ಯಾನ್ಸ್ ಕ್ಲಾಸಸ್ಸಿಗೆ ಹೋಗ್ತಿದ್ದೆ, ಎಲ್ಲಿಯೂ ತಿರ್ಗ್ಲಿಕ್ಕೆ ಹೋಗೋದಿಲ್ಲ. ಈಗ ಇವರೆಲ್ಲ ಮಾರ್ಕ್ಸ್ ತೆಗೆದಿದ್ದಾರೆ, ಅದೇ ರೀತಿ ಅವರು ಎಷ್ಟೋ ಸತಿ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಫ್ರೆಂಡ್ಸ್ ಹೊರಗಡೆ ಕರೀತಾರೆ, ಇಲ್ಲ ನಂಗೆ ಓದ್ಲಿಕ್ಕೆ ಉಂಟು ಅಂತ ಓದಿರ್ತಾರೆ ಖಂಡಿತ. ಅದೇ ರೀತಿ ನಾನು ಕೂಡ ಎಲ್ಲಾದರೂ ಫ್ರೆಂಡ್ಸ್ ಕರೆದ್ರೆ, ಇಲ್ಲ ನಂಗೆ ಡ್ಯಾನ್ಸ್ ಕ್ಲಾಸ್ ಉಂಟು, ಸಂಗೀತ ಕ್ಲಾಸ್ ಉಂಟು, ವೀಣೆ ಕ್ಲಾಸ್ ಉಂಟು, ಯಕ್ಷಗಾನ ಕ್ಲಾಸ್ ಉಂಟು ಅಂತ ಅದಕ್ಕೆ ಟೈಮ್ ಕೊಟ್ಟಿದ್ದೇನೆ. ಸೊ ಅದರಿಂದ ನಾನು ಇಲ್ಲಿ ನಿಂತಿದ್ದೇನೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಇಲ್ಲಿ ಮಾರ್ಕ್ಸ್ ತೆಗೆದವರು ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೇನೆ. ಆ್ಯಂಡ್ ನನ್ನ ಸಾಧನೆಯನ್ನು ಗುರುತಿಸಿದ್ದಕ್ಕೆ ನಾನು ತುಂಬ ಥ್ಯಾಂಕ್ ಯು ಸೋ ಮಚ್. ಇದು ಮೀನ್ಸ್ ಅ ಲಾಟ್ ನನಗೆ, ತುಂಬ ಖುಷಿ ಆಗ್ತದೆ. ಆ್ಯಂಡ್ ಮಾಡಿದಂಥ ಶಿಕ್ಷಣ ಕ್ಷೇತ್ರದ ದಿಗ್ಗಜ, ನನ್ನ ಆತ್ಮೀಯ ಹಾಗೂ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿಯವರೇ, ಇವತ್ತು ನಮ್ಮಿಂದ ಪುರಸ್ಕಾರಗೊಂಡಂಥ ನೃತ್ಯ ವಿದುಷಿ ದೀಕ್ಷರವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರೇ, ನಿರ್ದೇಶಕರೇ ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳನ್ನು ಪಡೆಯಲಿಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳೇ, ಪುರಸ್ಕಾರವನ್ನು ಪಡೆದಂಥ ವಿದ್ಯಾರ್ಥಿಗಳೇ, ಅವರ ಪೋಷಕರೇ, ನಾವು 17 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ 7 ವರ್ಷದಿಂದ ನಮ್ಮ ಪಿತ್ರೋಡಿಯವರು ನಮ್ಮ ಕಾರ್ಯಕ್ರಮಕ್ಕೆ ಕಾರಣವಾಗಿ ಬರ್ತಾ ಇದ್ದಾರೆ. ಅಂದರೆ ಇವರು ಪಡುವ ಕಷ್ಟ ಪರಿಶ್ರಮವನ್ನು ಎಲ್ರಿಗೂ ತಿಳಿಸಬೇಕು, ಎಲ್ಲರೂ ಇದೇ ರೀತಿಯಾಗಿ ಬೆಳಿಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಇದನ್ನು ಅವರನ್ನು ಕರೆಸ್ತಾ ಇದ್ದೇವೆ. ನಮ್ಮಲ್ಲಿ ಇವತ್ತು ಪುರಸ್ಕಾರಗೊಂಡಂಥವರು ಇನ್ನೂ ಉನ್ನತ ಹುದ್ದೆಗೆ ಹೋಗುವಂಥ ವ್ಯವಸ್ಥೆ ಅವರಲ್ಲಿ ಆ ಭಗವಂತನು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ನೀವು ನಮಗೇನೋ ಇಷ್ಟು ವರ್ಷದಿಂದ ಮಾಡಿದರೆ ನನಗೇನು ನೀವು ಮಾಡಬೇಕಾಗಿಲ್ಲ. ಆದರೆ
ನೀವು ವಿದ್ಯಾವಂತರಾಗಿ ಕೆಲಸಕ್ಕೆ ಸೇರಿದ ನಂತರ ಇನ್ನು ಇಬ್ಬರಿಗೆ ನೀವು ಇದೇ ರೀತಿ ವಿದ್ಯೆ ಕಲಿಯುವವರಿಗೆ ಸಹಾಯ ಮಾಡಿದರೆ ಅದು ದೊಡ್ಡ ಸಹಾಯ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ನಮ್ಮ ನವೋದಯದಲ್ಲಿ ಇವತ್ತು ಕೆಲವರಿಗೆ ಮಕ್ಕಳಿಗೆ ಪುರಸ್ಕಾರ ಬಂತು. ನಾನು ನಮ್ಮ ಮಿತ್ರರಲ್ಲಿ ಹೇಳಿದೆ, ಭಾಳ ಕಷ್ಟದಲ್ಲಿ ಈ ಸ್ವಸಹಾಯ ಗುಂಪಿನಲ್ಲಿ ಇರುವವರು ಅವರಿಗೆ ಯಾರೂ ಸಾಲ ಕೊಡ್ತಿರಲಿಲ್ಲ. ಅಂಥದ್ರಲ್ಲಿ ಅವರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಲಾಢ್ಯರಾಗಿ ಅವರ ಮಕ್ಕಳು ಕೂಡ ಒಂದು ಡಿಗ್ರಿ ಆದರೂ ಕನಿಷ್ಠ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ನಾನೇನು ಹೆಚ್ಚು ಮಾತಾಡಲಿ, ಸ್ವಲ್ಪ ಮಾತಾಡುವ ಮೆಡಿಸಿನ್ ಪ್ರಾಬ್ಲಮ್ ಆಗಿದ್ದೀನಿ, ಮಾತಾಡಲಿಕ್ಕೆ ಆಗೋದಿಲ್ಲ. ತಮಗೆ ಎಲ್ರಿಗೂ ಶುಭ ಕೊಡ್ತೀನಿ. ಇಷ್ಟೇ ನಾನು.